ಕಲಬುರಗಿಯಲ್ಲಿ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದೆ. ಕಲಬುರಗಿಯ ಕರುಣೇಶ್ವರಿ ನಗರದ ಖಾಸಗಿ ಶಾಲೆಗೆ ಈ ಒಂದು ಬೆದರಿಕೆ ಬಂದಿದ್ದು, ಚಂದ್ರಕಾಂತ ಪಾಟೀಲ್ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದೆ ಇಮೇಲ್ ಮುಖಾಂತರವಾಗಿ. ಇಮೇಲ್ ಮುಖಾಂತರವಾಗಿ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಬಂದಿದೆ. ಕಲಬುರಗಿಯ ಖಾಸಗಿ ಶಾಲೆಗೆ, ಕರುಣೇಶ್ವರ ನಗರದ ಖಾಸಗಿ ಶಾಲೆಗೆ ಬೆದರಿಕೆ ಬಂದಿರುವಂತದ್ದು. ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆಯನ್ನ ಹಾಕಲಾಗಿದೆ. ಬಾಂಬ್ ಬೆದರಿಕೆಯ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ತೀವ್ರ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಸ್ಥಳಕ್ಕೆ ಅಶೋಕನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಂದ್ರಕಾಂತ ಪಾಟೀಲ್ ಶಾಲೆಯಲ್ಲಿ ಬಾಂಬ್ ಸ್ಕ್ವಾಡ್ನಿಂದ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದ್ದು, ಘಟನೆ ಸ್ಥಳಕ್ಕೆ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರು ಭೇಟಿ ನೀಡಿ ಬೆದರಿಕೆಯ ಸಂದೇಶ ತಮಿಳುನಾಡಿನಿಂದ ಬಂದಿದೆ ಎನ್ನುವ ಶಂಕೆ ವ್ಯಕ್ತವಾಗಿದ್ದು, ಮೇಲ್ನಲ್ಲಿ ತಮಿಳುನಾಡಿನ ರಾಜಕೀಯದ ಬಗ್ಗೆ ಉಲ್ಲೇಖವಾಗಿದೆ. ತಮಿಳು ಮೇಲ್ ಐಡಿಯಿಂದ ಇಮೇಲ್ ಸಂದೇಶ ಬಂದಿದೆ. ಪ್ರಕರಣ ಸಂಬಂಧ ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದೇವೆ. ಯಾರು ಭಯಪಡುವಂತ ಅಗತ್ಯವಿಲ್ಲ ಅಂತ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಹೇಳಿದ್ದಾರೆ. ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಸೆಂಟ್ರಲ್ ಸ್ಕೂಲಲ್ಲಿ ಒಂದು ಥ್ರೆಟ್ ಇಮೇಲ್ ಬಂದಿದೆ. ಅದರಲ್ಲಿ ಬೇಸಿಕಲಿ ಸಬ್ಜೆಕ್ಟಲ್ಲಿ ಮಾತ್ರ ಥ್ರೆಟ್ ಬಗ್ಗೆ ಇದೆ. ಒಂದು RDX ಸೂಸೈಡ್ ಬ್ಲಾಸ್ಟ್ ಮಾಡ್ತೀವಿ ಬಿಫೋರ್ 1:45 ಒಳಗಡೆ ಇರುವಂಥ ಬಾಡಿ ಏನಿದೆ, ಇಮೇಲ್ ಬಾಡಿ ಎಲ್ಲ ಕಂಪ್ಲೀಟ್ ತಮಿಳು ಭಾಷೆಯಲ್ಲಿದೆ ಮತ್ತು ಅದರಲ್ಲಿರುವ ಕಂಟೆಂಟ್ ನಾವು ಟ್ರಾನ್ಸ್ಲೇಟ್ ಮಾಡಿ ಓದಿದಾಗ ಕಂಪ್ಲೀಟ್ ಅದು ತಮಿಳುನಾಡು ಪಾಲಿಟಿಕ್ಸ್ ಬಗ್ಗೆ ಮತ್ತು DMK ಪಕ್ಷದ ಬಗ್ಗೆ ಇರುವಂಥದ್ದು ಇದೆ. ಅದರಲ್ಲಿ ಯಾವುದೇ ಭಯ ಪಡುವಂಥದ್ದಿಲ್ಲ. ಈಗಾಗಲೇ ನಾವು ಶಾಲೆಯಲ್ಲಿರುವ ಮಕ್ಕಳನ್ನು ಇವ್ಯಾಕ್ಯುವೇಟ್ ಮಾಡಿದ್ದೀವಿ ಮತ್ತು BDDS AC ತಂಡಗಳು ಬಂದು ಕಂಪ್ಲೀಟ್ ಸ್ಕೂಲನ್ನು ಪರಿಶೀಲನೆ ಮಾಡಿದೆ. ಯಾವುದೇ ರೀತಿಯ ಆತಂಕ ಪಡುವ ವಿಚಾರ ಇಲ್ಲ ಮತ್ತು ಈ ಇಮೇಲ್ ಸಂಬಂಧಿಸಿದಂತೆ ಈಗ ಒಂದು ಪ್ರಕರಣವನ್ನು ನಾವು ತೆಗೆದುಕೊಂಡು ಮುಂದಿನ ತನಿಖೆಯನ್ನು ಮಾಡ್ತೀವಿ. ಸರ್, ಈಗ ಅದು ಒಂದು ಕುಡಾಂಕುಲಂ ಜಗನ್ @hotmail ಅಂತ ಬಂದಿದೆ. ಅದು ಎಲ್ಲಿಂದ ಕಳಿಸಿದ್ದಾರೆ ಮತ್ತು ಯಾವ ಉದ್ದೇಶಕ್ಕೆ ಕಳಿಸಿದ್ದಾರೆ, ಪ್ರಾಥಮಿಕವಾಗಿ ನೋಡಿದರೆ ಇದು ಕಂಪ್ಲೀಟ್ ಒಂದು ತಮಿಳುನಾಡು ಸ್ಟೇಟಿಗೆ ಇರುವಂಥದ್ದಿದೆ. ರ್ಯಾಂಡಮ್ ಆಗಿ ಮಿಸ್ಪ್ಲೇಸ್ಡ್ ಇಮೇಲ್ ಥರ ಪ್ರೈಮಾ ಫೇಸಿ ಕಾಣಿಸ್ತಾ ಇದೆ. ಬಟ್ ಆದರೂ ನಾವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿಂದ ಕಳಿಸಿದ್ರೆ ಅನ್ನೋದ್ರ ಬಗ್ಗೆನೂ ಚೆಕ್ ಮಾಡ್ತೀವಿ ಮತ್ತು ಈಗಾಗಲೇ ನಾನು ತಮಿಳುನಾಡು ಕೌಂಟರ್ ಪಾರ್ಟ್ಸ್ ಯಾರು ಇಂಟಲ್ಲಿದ್ದಾರೆ ಅವರಿಗೂ ಕೂಡ ಮಾಹಿತಿ ತಿಳಿಸಿದ್ವಿ. ಅಲ್ಲಿನೂ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿ ಶೇರ್ ಮಾಡ್ತೀವಿ. ಪ್ರಾಥಮಿಕ ತನಿಖೆಯಲ್ಲಿ ಏನಾದರೂ ಕಂಡು ಬಂದಿದೆ ಸರ್? ಈಸ್ ಕ್ವಶನ್ ಆಫ್ ಜಸ್ಟ್ 1 ಅವರ್ ಆಗಿಲ್ಲ, ಈ ಅಷ್ಟು ಬೇಗ ಹೇಳಲಿಕ್ಕಾಗಲ್ಲ. ಬಟ್ ಇಲ್ಲಿ ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ನಾವು 100% ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಸೆಂಟರ್ ಈಗಾಗಲೇ ಒಂದು ಕಡೆ ಇಮೇಲ್ ಬಗ್ಗೆ ಒಂದು ಕಡೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಾಂಬ್ ಸ್ಕ್ವಾಡ್ ಕೂಡ ಬಂದು ಪ್ರತಿಯೊಂದು ಭಾಗವನ್ನ ಕೂಡ ಇಂಚಿಂಚನ್ನ ಕೂಡ ಈಗಾಗಲೇ ಹುಡುಕಿರುವಂಥದ್ದು. ಒಂದು ಕಡೆ ಪ್ರಮುಖವಾಗಿ ಶಾಲೆಯ ಸಿಬ್ಬಂದಿಗಳು, ಆಡಳಿತ ಮಂಡಳಿ ಎಲ್ಲರೂ ಕೂಡ ಭಯಭೀತರಾಗಿದ್ರು. ಅದಾದ ನಂತರ ಈಗ ಪೊಲೀಸ್ನವರು ಕೂಡ ಒಂದು ಇದ್ರ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಿ ಮುಂದಿನ ವಿಚಾರದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತೀವಿ. ಆದರೆ ಸದ್ಯದ ಮಟ್ಟಿಗೆ ಈಗಾಗಲೇ ಮೇಲ್ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಲಾಗ್ತಾ ಇದೆ. ತಮಿಳುನಾಡಿನ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು, ತಮಿಳು ಭಾಷೆಯಲ್ಲಿರುವಂಥ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸನ್ನು ಕಲೆ ಹಾಕಿ ಮುಂದಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸ್ತೀವಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸರ್ ಸರ್ ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಸೆಂಟ್ರಲ್ ಸ್ಕೂಲಲ್ಲಿ ಒಂದು ಥ್ರೆಟ್ ಇಮೇಲ್ ಬಂದಿದೆ. ಅದರಲ್ಲಿ ಬೇಸಿಕಲಿ ಸಬ್ಜೆಕ್ಟಲ್ಲಿ ಮಾತ್ರ ಥ್ರೆಟ್ ಬಗ್ಗೆ ಇದೆ. ಒಂದು RDX ಸೂಸೈಡ್ ಬ್ಲಾಸ್ಟ್ ಮಾಡ್ತೀವಿ ಬಿಫೋರ್ 1:45 ಒಳಗಡೆ ಇರುವಂಥ ಬಾಡಿ ಏನಿದೆ,
ಇಮೇಲ್ ಬಾಡಿ ಎಲ್ಲ ಕಂಪ್ಲೀಟ್ ತಮಿಳು ಭಾಷೆಯಲ್ಲಿದೆ ಮತ್ತು ಅದರಲ್ಲಿರುವ ಕಂಟೆಂಟ್ ನಾವು ಟ್ರಾನ್ಸ್ಲೇಟ್ ಮಾಡಿ ಓದಿದಾಗ ಕಂಪ್ಲೀಟ್ ಅದು ತಮಿಳುನಾಡು ಪಾಲಿಟಿಕ್ಸ್ ಬಗ್ಗೆ ಮತ್ತು DMK ಪಕ್ಷದ ಬಗ್ಗೆ ಇರುವಂಥದ್ದು ಇದೆ. ಅದರಲ್ಲಿ ಯಾವುದೇ ಭಯ ಪಡುವಂಥದ್ದಿಲ್ಲ. ಈಗಾಗಲೇ ನಾವು ಶಾಲೆಯಲ್ಲಿರುವ ಮಕ್ಕಳನ್ನು ಇವ್ಯಾಕ್ಯುವೇಟ್ ಮಾಡಿದ್ದೀವಿ ಮತ್ತು BDDS AC ತಂಡಗಳು ಬಂದು ಕಂಪ್ಲೀಟ್ ಸ್ಕೂಲನ್ನು ಪರಿಶೀಲನೆ ಮಾಡಿದೆ. ಯಾವುದೇ ರೀತಿಯ ಆತಂಕ ಪಡುವ ವಿಚಾರ ಇಲ್ಲ ಮತ್ತು ಈ ಇಮೇಲ್ ಸಂಬಂಧಿಸಿದಂತೆ ಈಗ ಒಂದು ಪ್ರಕರಣವನ್ನು ನಾವು ತೆಗೆದುಕೊಂಡು ಮುಂದಿನ ತನಿಖೆನ ಮಾಡ್ತೀವಿ. ಸರ್ ಈಗ ಅದು ಒಂದು ಉಡಾಂಕುಲಂ ಜಗನ್ @hotmail ಅಂತ ಬಂದಿದೆ. ಅದು ಎಲ್ಲಿಂದ ಕಳಿಸಿದ್ದಾರೆ ಮತ್ತು ಯಾವ ಉದ್ದೇಶಕ್ಕೆ ಕಳಿಸಿದ್ದಾರೆ, ಪ್ರಾಥಮಿಕವಾಗಿ ನೋಡಿದರೆ ಇದು ಕಂಪ್ಲೀಟ್ ಒಂದು ತಮಿಳುನಾಡು ಸ್ಟೇಟಿಗೆ ಇರುವಂಥದ್ದಿದೆ. ರ್ಯಾಂಡಮ್ ಆಗಿ ಮಿಸ್ಪ್ಲೇಸ್ಡ್ ಇಮೇಲ್ ಥರ ಪ್ರೈಮಾ ಫೇಸಿ ಕಾಣಿಸ್ತಾ ಇದೆ. ಬಟ್ ಆದರೂ ನಾವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿಂದ ಕಳಿಸಿದ್ರೆ ಅನ್ನೋದ್ರ ಬಗ್ಗೆನೂ ಚೆಕ್ ಮಾಡ್ತೀವಿ ಮತ್ತು ಈಗಾಗಲೇ ನಾನು ತಮಿಳುನಾಡು ಕೌಂಟರ್ ಪಾರ್ಟ್ಸ್ ಯಾರು ಇಂಟಲ್ಲಿದ್ದಾರೆ ಅವರಿಗೂ ಕೂಡ ಮಾಹಿತಿ ತಿಳಿಸ್ತೀವಿ. ಅಲ್ಲಿನೂ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿ ಶೇರ್ ಮಾಡ್ತೀವಿ. ಪ್ರಾಥಮಿಕ ತನಿಖೆಯಲ್ಲಿ ಏನಾದರೂ ಕಂಡು ಬಂದಿದೆಯಾ? ಕ್ವಶನ್ ಆಫ್ ಜಸ್ಟ್ 1 hour